ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸವಿತಾ ಸತ್ಯನಾರಾಯಣ್. ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸವಿ ಟೇಸ್ಟಿಫೈಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಕಣ್ರಿ. ಅದರಲ್ಲೇನ್ರಿ ವಿಶೇಷ? ಮಂಗಳವಾರ ಅನ್ನೋದು ನಮಗೇನು ಗೊತ್ತಿಲ್ವಾ ಅಂತ ಹೇಳ್ಬೇಡ್ರಿ. ಆದರೆ ಇವತ್ತು ವಿಶೇಷವಾದ ಮಂಗಳವಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲ ರಾಯರ ಭಕ್ತರಿಗೆ ಗೊತ್ತಿರುತ್ತೆ. ಏನಪ್ಪ ವಿಶೇಷತೆ ಅಂದರೆ, ಇವತ್ತು ರಾಯರ 431ನೆಯ ವರ್ಧಂತಿ ಮಹೋತ್ಸವ, ಅಂದರೆ ರಾಯರು ಹುಟ್ಟಿದಂತಹ ದಿನ. ಇವತ್ತು ಅನೇಕ ಮಠಗಳಲ್ಲಿ ರಾಯರ ಒಂದು ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಾನು ಕೂಡ ರಾಯರ ಭಕ್ತೆ, ರಾಯರ ಮಗಳು. ಇವತ್ತು ನಾನು ನಮ್ಮ ಮನೆಯಲ್ಲಿ ರಾಯರ ಒಂದು ವರ್ಧಂತಿ ಮಹೋತ್ಸವವನ್ನು, ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಿಸ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಹೋಗೋಣವಾ? ಬನ್ನಿ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ, ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ. ರಾಯರ ಹುಟ್ಟಿದ ದಿನ. ನಾನು ಬೆಳಗ್ಗೆನೇ ಬೇಗ ಎದ್ದು ಬಾಗಿಲಿಗೆ ನೀರೆಲ್ಲ ಹಾಕಿ, ರಂಗೋಲೆ ಹಾಕಿ, ಸ್ನಾನ ಎಲ್ಲ ಮುಗಿಸಿ ರಾಯರಿಗೆ ಅಲಂಕಾರ ಮಾಡಬೇಕು ಅಂತ ಬಂದೆ. ನಾನು ಹಿಂದಿನ ದಿವಸನೇ ಹೋಗಿ ಮಾರ್ಕೆಟಿಗೆ ಹೋಗಿ ಎಲ್ಲ ಥರದ ಹೂಗಳನ್ನ ತಂದಿದ್ದೆ. ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ. ನಾನು ತುಳಸಿ, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು ಎಲ್ಲವನ್ನು ಮುಡಿಸಿ ಅಲಂಕಾರ ಮಾಡ್ತಾಯಿದ್ದೆ. ರಾಯರ ಹುಟ್ಟಿದ ದಿನ ನಾನು ಸ್ನೇಹಿತರನ್ನೆಲ್ಲ ಊಟಕ್ಕೆ ಕರೆದಿದ್ದೆ. ಅಡುಗೆ ಮಾಡಬೇಕಿತ್ತು. ಜೊತೆಗೆ ರಾಯರ ಅಲಂಕಾರನೂ ಕೂಡ ಮಾಡಬೇಕಾಗಿತ್ತು. ಹಾಗೆ ರಾಯರಿಗೆ ಭಜನೆ ಅಂದರೆ ತುಂಬ ಇಷ್ಟ. ಹಾಗೆ ಭಜನೆ ಮಾಡೋಕ್ಕೂ ಕೂಡ ನಾನು ಸ್ನೇಹಿತರನ್ನ ಕರೆದಿದ್ದೆ. ಅದು ಟೈಮ್ ಆಗ್ತಾಯಿತ್ತು. ನನಗೆ ಟೆನ್ಷನ್ ಆಗ್ತಾಯಿತ್ತು, ಅಯ್ಯೋ ಟೈಮ್ ಆಗ್ತಾಯಿದೆ ಅಂತ. ಆದರೆ ರಾಯರ ಸೇವೆ ಮಾಡಬೇಕಾದ್ರೆ ಯಾವ ಥರದ್ದು ಬೇಜಾರು ಅನಿಸಲ್ಲ, ಖುಷಿ ಆಗ್ತಾ ಇರುತ್ತೆ. ಆ ಒಂದು ಸೇವೆನ ಮಾಡೋದೇ ಒಂದು ನಮಗೆ ಭಾಗ್ಯ ಅನ್ನಿಸ್ತಾ ಇರುತ್ತೆ. ನಾನೆಲ್ಲ ಪೂಜೆಗಳಿಗೆ, ಅಲಂಕಾರಗಳಿಗೆ ಎಲ್ಲ ಮಾಡ್ತಾ, ಜೊತೆಗೆ ಪ್ರಸಾದನೂ ಮಾಡ್ಕೊಳ್ತಾ, ಅಡುಗೆ ಎಲ್ಲ ಮಾಡ್ತಾ, ಎರಡೂ ಕೆಲಸಗಳನ್ನೂ ನಾನು ಮಾಡ್ತಾಯಿದ್ದೆ. ಹಾಗೆ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಆಮೇಲೆ ಪೂಜೆಗೆ ಬಂದೆ. ಹರೇ ಕೃಷ್ಣ ಜನಾರ್ದನ, ಕೃಷ್ಣ ಜನಾರ್ದನ, ಹರೇ ಕೃಷ್ಣ ಜನಾರ್ದನ, ಯದುನಂದನ ಕೃಷ್ಣ ಮಧುಸೂದನ, ಯದುನಂದನ ಕೃಷ್ಣ ಮಧುಸೂದನ, ಗೋಪಿಕಾ ವಲ್ಲಭ ರಾಧಾ ರಮಣ, ನನ ಗೋಪಾಲ ಗೋಪಾಲ ಬಾಲ ಮುರಳೀಧರ, ರಾಧೆ ಗೋಪಾಲ ಗಗನವಾಲ ಶ್ಯಾಮ ಸುಂದರ, ಕೃಷ್ಣ ಜನಾರ್ದನ, ಹರೇ ರಾಘವೇಂದ್ರ, ಭೋಯತಿ ವರದೇಂದ್ರ, ರಾಯ ರಾಘವೇಂದ್ರ, ಕಾಯೋ ಎನ್ನ ಶುಭ ಕಾಯೋ ಭಜಿಸುವೆನು, ಕಾಯೋ ಎನ್ನ ಶುಭ ಕಾಯೋ ಭಜಿಸುವೆನು, ಕಾಯೋ ತವಕ ಚಂದ್ರ, ಭೋಯತಿ ವರದೇಂದ್ರ, ಶ್ರೀ ರಾಯ ರಾಘವೇಂದ್ರ.
ನಾನು ರಾಯರ ಪ್ರಸಾದದಲ್ಲಿ ರಾಯರಿಗೆ ಇಷ್ಟವಾದ ಹಯಗ್ರೀವ, ಅವಲಕ್ಕಿ, ಅನ್ನ, ಚಿತ್ರಾನ್ನ, ಪಾಯಸ ಮಾಡಿದ್ದೆ. ನಾನು ರಾಯರ ವರ್ಧಂತಿ ಮಹೋತ್ಸವನ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸಿದೆ ಅಂತ ನೋಡಿದ್ರಲ್ಲ. ಒಂದು ಸಣ್ಣ ತುಣುಕು. ನೀವು ಕೊಡುವಂಥ ಪ್ರೋತ್ಸಾಹ ನನಗೆ ಅನೇಕ ವೀಡಿಯೋಗಳನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.